4 ವರ್ಷಕ್ಕೆ ಹಾಗಾದ್ರೆ ಹಳಿ ತಪ್ತ ಚಂದನ್ ನಿವೇದಿತಾ ಅವರ ದಾಂಪತ್ಯ. ಚಂದನ್ ನಿವೇದಿತಾ ವಿಚ್ಛೇದನಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಕರಿಯರ್ಗೋಸ್ಕರ ದಾಂಪತ್ಯವನ್ನ ಮುಗಿಸೋಕೆ ಅದಕ್ಕೆ ವಿರಾಮವನ್ನ ಇಡೋಕೆ ಈ ಜೋಡಿ ಮುಂದಾಗಿದೆ. ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸದ ಕಾರಣವನ್ನ ನೀಡಿದ್ದಾರೆ ನಿವೇದಿತಾ. ಮತ್ತೊಂದು ಕಡೆ ಚಂದನ್ ಅವರು ಕೂಡ ತಮ್ಮ ಕರಿಯರ್ನ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂತಹ ಕಾರಣವನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಜೊತೆಯಾಗಿ ಬಂದ್ರು, ಕೋರ್ಟ್ನಲ್ಲೂ ಕೂಡ ಜೊತೆಯಾಗಿ ಕಾಣಿಸ್ಕೊಂಡ್ರು, ನಗ್ನಗ್ತಾ ಕಾಣಿಸ್ಕೊಂಡ್ರು, ಆದ್ರೂ ಪರಸ್ಪರ ಬೇರೆಯಾಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಲ್ರೆಡಿ ವಿಚ್ಛೇದನಕ್ಕೆ ಕೋರ್ಟ್ ಅಸ್ತು ಕೂಡ ಹೇಳಾಗಿದೆ. ಬಟ್ ವಿಚ್ಛೇದನಕ್ಕೆ ಉಲ್ಲೇಖ ಮಾಡಿರುವಂತಹ ಅಂಶಗಳು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಕರಿಯರ್ನ ವಿಚಾರ ಉಲ್ಲೇಖ ಆಗಿದೆ, ಜೊತೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ವಿಚಾರ. ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ತಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭರತ್? ವಿದ್ಯಶ್ರೀ, ನಾವು ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ವಿಚಾರದಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ, ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇವರೇನು ತುಂಬಾ ಅನ್ಯೂನ್ಯವಾಗಿದ್ರು. ಅದಾದ ನಂತರ ಹೊರಗಡೆ ಬಂದಾದಂತ ಇಮಿಡಿಯೇಟ್ ಆಗಿ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದು ಹೊಸ ಜೀವನದ ಹೊಸ ಕನಸುಗಳನ್ನ ಹೊತ್ತು ಒಂದು ಹೊಸ ಬದುಕನ್ನ ಆರಂಭಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಚಂದನ್ ಶೆಟ್ಟಿ ಅವರ ಒಂದು ಕೆರಿಯರ್ ಅಂತ ಹೇಳಿದ್ರೆ, ಈಗ ಕೋರ್ಟ್ ಅಲ್ಲಿ ಅವರು ನಮ್ಮ ಕೆರಿಯರ್ ಬದಲಾವಣೆ ಮಾಡ್ಕೋಬೇಕು, ಒಂದಿಷ್ಟು ಬೇರೆ ರೀತಿಯ ಒಂದು ಜೀವನವನ್ನ ಮಾಡಬೇಕು ಅಂತ ಒಂದು ಏನು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ, ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾಗಳಲ್ಲಿ ನಟನೆ ಮಾಡೋದ್ರ ಜೊತೆಗೆ ಅಂದ್ರೆ ಸಂಗೀತ ನಿರ್ದೇಶನ ಮಾಡೋದ್ರ ಜೊತೆಗೆ ಸಾಕಷ್ಟು ಅವಕಾಶಗಳನ್ನ ಪಡೆದುಕೊಳ್ತಾರೆ. ಜೊತೆಗೆ ನಾಯಕ ನಟನಾಗಿ ಕೂಡ ಮುಂದುವರಿತಾರೆ. ಅಂದ್ರೆ ಸೂತ್ರಧಾರ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾರೆ. ಅದಾದ ನಂತರ ಇನ್ನೂ 2 ಸಿನಿಮಾಗಳಲ್ಲಿ ಅವರು ನಾಯಕ ನಟನಾಗಿ ಮುಂದುವರಿತಾರೆ. ಅಂದ್ರೆ ಚಂದನ್ ಶೆಟ್ಟಿ ಅವರ ಸಿನಿಮಾ ಬದುಕು ಏನು ತುಂಬಾ ಚೆನ್ನಾಗಿ ಹೋಗುತ್ತೆ, ತುಂಬಾ ಪಾಸಿಟಿವ್ ಆಗಿ ಹೋಗುತ್ತೆ. ಬಟ್ ಇಲ್ಲಿ ನಿವೇದಿತಾ ಗೌಡ ಅವರ ಒಂದು ಏನು ಕರಿಯರ್ ಕನಸ್ಕೊಂಡಿದ್ರು, ಅವರು ಎಲ್ಲೋ ಒಂದ್ ಕಡೆ ಅವರ ಎಕ್ಸ್ಪೆಕ್ಟೆಡ್ಗೆ ತಕ್ಕಂತೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಸಾಕಷ್ಟು ಅವಕಾಶಗಳು ಸಿಗುತ್ತೆ, ಸಿನಿಮಾ ಅವಕಾಶಗಳು ಸಿಗ್ಬೋದು, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ನಿವೇದಿತಾ ಅವರ ವಿಚಾರದಲ್ಲಿ ಕೇವಲ ಅವರು ಕಿರುತೆರೆಗೆ ಸೀಮಿತವಾಗ್ಬಿಟ್ರು. ಅಂತ ಹೇಳಿದ್ರೆ ಕಿರುತೆರೆಯಲ್ಲಿ ಕೆಲವೊಂದು ರಿಯಾಲಿಟಿ ಶೋಸ್ ಏನ್ ಬರ್ತೋ ಆ ಶೋಗಳಲ್ಲಿ ಮಾತ್ರ ಅವರು ಭಾಗವಹಿಸ್ತಾ ಹೋದ್ರು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ನಿವೇದಿತಾ ಗೌಡ ಅವರಿಗೆ ಒಂದು ಸಿನಿಮಾ ಅವಕಾಶಗಳು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ರೀಸೆಂಟ್ ಒಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ರು. ಅವರು ಏನು ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾನ ಅನೌನ್ಸ್ ಮಾಡಿದ್ರು. ಈ ಸಿನಿಮಾದಲ್ಲಿ ಮೊದಲನೇ ಸಲ ಅವರು ನಾಯಕ ನಟಿಯಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ಇನ್ನಷ್ಟು ಸಿನಿಮಾ ಅವಕಾಶಗಳು ನಿವೇದಿತಾ ಗೌಡ ಅವರಿಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತಾರೆ. ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಅವರು ಬೆಳಿಬೇಕು, ಸಿನಿಮಾದಲ್ಲಿ ಒಂದಿಷ್ಟು ನಾನು ಎತ್ತರಕ್ಕೆ ಹೋಗಬೇಕು, ಸಿನಿಮಾಗಳಲ್ಲಿ ಇನ್ನೊಂದಿಷ್ಟು ಮಿಂಚಬೇಕು ಅನ್ನೋ ಒಲವನ್ನ ಅವರು ವ್ಯಕ್ತಪಡಿಸ್ತಾ ಇರೋದು. ಈ ವಿಚಾರವಾಗಿ ಚಂದನ್ ಶೆಟ್ಟಿ ಅವರ ಜೊತೆಲಿ ಅವರು ಮಾತಾಡಿರುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ವಿಶೇಷವಾಗಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಕಳೆದ 2 ದಿನಗಳ ಹಿಂದೆ ಕೂಡ ಅವರು ಒಟ್ಟಿಗೆ ಕಾಣಿಸ್ಕೊಂಡಿರೋಂಥದ್ರ ಬಗ್ಗೆ ನಮಗೆ ಅವರ ಆಪ್ತರು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಈಗೇನು ಕೋರ್ಟ್ ಹಾಲ್ ಅಲ್ಲಿ ನೋಡಿದ್ವಿ, ಅವರು ಇಬ್ರು ಒಟ್ಟಿಗೆ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಇಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಇಬ್ರು ನಗನಗ್ತಾ ಮಾತಾಡ್ತಾ ಇದ್ದಾರೆ. ಸೊ ಈಗ ಕೂಡ ಅವರು ಒಂದೇ ಮನೆಯಲ್ಲಿ ಅಂತ ಹೇಳಿದ್ರೆ ಚಂದನ್ ಶೆಟ್ಟಿ ಅವರ ನಾಗರಬಾವಿಯಲ್ಲಿರುವಂತಹ ಚಂದನ್ ಶೆಟ್ಟಿ ಅವರ ಮನೆಯಲ್ಲೇ ಕೂಡ ಅವರು ವಾಸವಾಗಿರೋದು. ಇಷ್ಟು ದಿನ ಕೂಡ ಅದೇ ಮನೆಯಲ್ಲಿದ್ರು. ಈಗಲೂ ಕೂಡ ಅವರು ಅದೇ ಮನೆಯಿಂದನೇ ಅವರು ನೇರವಾಗಿ ಕೋರ್ಟ್ ಹಾಲ್ಗೆ ಬಂದಿರುವಂತಹ ಮಾಹಿತಿ ಕೂಡ ನಮಗಿದೆ. ಏನಂತ ಹೇಳಿದ್ರೆ, ಇಷ್ಟು ಅನೂನ್ಯವಾಗಿ ಜೀವನವನ್ನ ಕಳೆದ 4 ವರ್ಷಗಳೇ ಅವರು ಬದುಕ್ತಾ ಬಂದಿದ್ದಾರೆ. ಒಟ್ಟಿಗೆ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಚಂದನ್ ಶೆಟ್ಟಿ ಅವರ ವಿಚಾರದಲ್ಲಿ ಅವರು ಮ್ಯೂಸಿಕ್ ಆಲ್ಬಮ್ ಮಾಡಿದಾಗ ಆಗಿರ್ಬೋದು, ಅಥವಾ ಅವರ ಸಿನಿಮಾಗಳಾಗಿರ್ಬೋದು, ಜೊತೆಗೆ ಅವರ ಏನು ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡ್ತಾ ಹೋಗ್ತಾ ಇದ್ರು, ಲೈವ್ ಪ್ರೋಗ್ರಾಮ್ಸ್, ಆ ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಿವೇದಿತಾ ಗೌಡ ಅವರು ಸಪೋರ್ಟಿವ್ ಆಗಿ ನಿಂತಿದ್ರು, ಜೊತೆಯಾಗಿ ನಿಂತಿದ್ರು. ಫ್ರೀ ಟೈಮ್ ಅಲ್ಲಿ ಇಬ್ರು ರೀಲ್ಸ್ ಮಾಡ್ತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಳ್ತಾ ಇದ್ರು. ಒಬ್ಬರಿಗೊಬ್ಬರು ತುಂಬಾ ಅನ್ಯೂನ್ಯವಾಗಿ ಸಾಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಿವೇದಿತಾ ಗೌಡ ಅವರಿಗೆ ತಮ್ಮ ವೈಯಕ್ತಿಕವಾಗಿ ಅಂದ್ರೆ ಚಂದನ್ ಶೆಟ್ಟಿ ಅವರ ಸಿನಿಮಾ ಲೈಫು, ಆಲ್ಬಮ್ ಲೈಫು ಮತ್ತೆ ಸಂಗೀತದ ಏನು ಜರ್ನಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ತನ್ನ ಲೈಫ್ ಕೂಡ ಒಂದ್ ರೀತಿ ನಾನು ಅನ್ಕೊಂಡಂಗೆ ಹೋಗ್ಬೇಕು ಅನ್ನೋ ಒಂದು ಆಸೆಗೆ ಅವರು ಬಿದ್ದಂತೆ ಕಾಣಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಸಿನಿಮಾ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಒಂದು ಸಿನಿಮಾನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಅವರೇ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ, ನಿವೇದಿತಾ ಗೌಡ ಅವರೇ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇವರಿಬ್ರು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಒಟ್ಟಿಗೆ ಕಾಣಿಸ್ತಾ ಇರುವಂತ ಸಿನಿಮಾ ಕೂಡ ಇದು. ಈ ಸಿನಿಮಾ ಈಗಾಗಲೇ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ, ಸಿನಿಮಾ ಕೂಡ ರಿಲೀಸ್ ಮಾಡೋದಕ್ಕೆ ತಯಾರಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಅವಕಾಶಗಳು ನಿವೇದಿತಾ ಗೌಡ ಅವರಿಗೆ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀರೋಯಿನ್ ಆಗಿ ಆಕ್ಟ್ ಮಾಡುವಂತಹ ಅವಕಾಶಗಳು ಕೂಡ ಅವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಅವರು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ತುಂಬಾ ಬೇಗ ಅಂದ್ರೆ 21 ಇಯರ್ಸ್ ಇರ್ಬೇಕಾದ್ರೆ ಅವರು ಮದುವೆ ಆದ್ರು. ಸೊ ಹಾಗಾಗಿ ಅವರು ಬೇಗ ದಾಂಪತ್ಯ ಜೀವನಕ್ಕೆ ಹೊಂದ್ಕೊಳ್ಬೇಕಾಗುತ್ತೆ. ಸೊ ಅದಾದ ನಂತರ ಅವರು ಸಿನಿಮಾಗಳ ಕಡೆ ಅಥವಾ ಅವರು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಅವರ ವೃತ್ತಿ ಜೀವನ ಏನಿತ್ತು ಅದ್ರ ಕಡೆ ಅವರು ಫೋಕಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಬ್ರಿಗೊಬ್ರು ಮಾತಾಡ್ತಾ ಅಂದ್ರೆ ಮ್ಯೂಚುವಲ್ ಆಗಿ ಇಬ್ರು ಪರಸ್ಪರವಾಗಿ ಒಬ್ರಿಗೊಬ್ರು ಸಪೋರ್ಟಿವ್ ಮಾಡ್ತಾ ಇಷ್ಟು ದಿನ ಬಂದಿದ್ದಾರೆ. ಸೊ ಈಗಲೂ ಕೂಡ ತಮ್ಮ ಏನೋ
ನಿವೇದಿತಾ ಗೌಡ ಅವರ ಪರ್ಸನಲ್ ಲೈಫ್ನಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಮತ್ತೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಏನ್ ಮಾಡಿದ್ದಾರೆ, ಅದಕ್ಕೆ ಚಂದನ್ ಶೆಟ್ಟಿ ಅವರು ಜೊತೆಯಾಗಿ ನಿಲ್ತಾ ಇದ್ದಾರೆ ಅನಿಸ್ತಾ ಇದೆ. ಅದರ ಪ್ರತಿಫಲವಾಗಿ ಅವರು ವಿಚ್ಛೇದನ ಮಾಡ್ಕೊಳ್ಳೋದ್ರ ಮುಖಾಂತರ ಅಂದ್ರೆ ಏನು ಅವರ ವೈಯಕ್ತಿಕ ಜೀವನ ಅವ್ರು ಏನು ಅನ್ಕೊಳ್ತಾ ಇದ್ದಾರೆ ಆ ಜೀವನವನ್ನು ಅವರ ರೂಪಿಸಿಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಈಗ ಚಂದನ್ ಶೆಟ್ಟಿ ಅವರು ಕೂಡ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಬಿಗ್ ಬಾಸ್ ನಿಂದ ಅಂದ್ರೆ ಬಿಗ್ ಬಾಸ್ ಸೀಸನ್ 5 ಇಂದ ಶುರುವಾದಂತಹ ಇವರಿಬ್ಬರ ಜರ್ನಿ ಅದಾದ ನಂತರ ಕಳೆದ 5-6 ವರ್ಷಗಳವರೆಗೂ ಅಂದ್ರೆ ದಾಂಪತ್ಯ ಜೀವನ 2020ರಲ್ಲಿ ಶುರುವಾಗುತ್ತೆ, 20ರಲ್ಲಿ ಇಲ್ಲಿ 2024 ಅಂದ್ರೆ ಕಳೆದ 4 ವರ್ಷಗಳ ಕಾಲ ತುಂಬಾ ಅನೂನ್ಯವಾಗಿ ತುಂಬಾ ಮಾದರಿಯಾಗಿ ಕ್ಯೂಟ್ ಕಪಲ್ಸ್ ಅಂತಾನೆ ಅಂದ್ರೆ ಎಲ್ಲೇ ಹೋದ್ರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ಕೊಳ್ತಾ ಇದ್ರು, ತುಂಬಾ ಅನೂನ್ಯವಾಗಿ ಇದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಈ ಜೋಡಿ ಇದ್ದಕ್ಕಿದ್ದಂಗೆ ಈ ರೀತಿ ದೂರ ಆಗ್ತಾ ಇರೋದನ್ನ ನೆನೆಸ್ಕೊಳ್ತಾರೆ, ನಿಜಕ್ಕೂ ಆಘಾತ ಆಗ್ತಾ ಇದೆ ವಿದ್ಯಶ್ರೀ. ರೈಟ್, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.